ನಮಸ್ಕಾರ ಗೆಳೆಯರೇ, ಈ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಇದರ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಹಾಗೆ ಮಿಡ್ಲ್ ಈಸ್ಟ್ ಇಂದ ಏನಾದರೂ ಅಪ್ಡೇಟ್ ಗಳು ಬಂದಿದ್ದಾವ, ಈ ಎಲ್ಲ ವಿಷಯವನ್ನ ತಿಳ್ಕೊಳ್ಳೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಲಿಮಿಟೆಡ್ ಎಡಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನೋಡಬಹುದು. ಡೌ ಜೋನ್ಸ್ ಅಲ್ಲಿ 1.32% ಅಥವಾ 693 ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದೆ, ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿ ಓವರ್ ಆಲ್ 693 ಪಾಯಿಂಟ್ಸ್ ಅಪ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಏನು ನಾಸ್ಡಾಕ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು, ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್. 2.13% ಅಥವಾ 540 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ನಾಸ್ಡಾಕ್ ಕೂಡ ನಿನ್ನೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಎರಡು ಕಡೆ ಪಾಸಿಟಿವ್ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ನಿನ್ನೆ. ಇನ್ನು ನಮ್ಮ ಮಾರ್ಕೆಟ್ ನ FIS DIS ಆಕ್ಟಿವಿಟಿ ಕಡೆ ಬಂದ್ರೆ ನಿನ್ನೆ FIS ನೋಡಬಹುದು 922 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. DIS 1571 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಇಬ್ರು ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ ನಿನ್ನೆ. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ FIS ಇಂದ ಇನ್ಫ್ಲೋ ಅಂತ. ಇನ್ನು ಮೊದಲಿಗೆ ಮಿಡ್ಲ್ ಈಸ್ಟ್ ಗೆ ಸಂಬಂಧಪಟ್ಟಂತ ಸುದ್ದಿಗಳನ್ನ ನೋಡೋದಾದ್ರೆ ಡೊನಾಲ್ಡ್ ಟ್ರಂಪ್ ಅವರು ವಾರ್ನಿಂಗ್ ಅನ್ನ ಕೊಡ್ತಿದ್ದಾರೆ ಇರಾನ್ಗೆ. ಡೀಲ್ ಆರ್ ಟೋಟಲ್ ಸರೆಂಡರ್, ಡೀಲ್ ಮಾಡ್ಕೊಳ್ಳಿ ಇಲ್ಲ ಕಂಪ್ಲೀಟ್ ಸರೆಂಡರ್ ಆಗಬೇಕಾಗುತ್ತೆ ಅನ್ನುವಂತ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಇರಾನ್ ಅಮೆರಿಕದ ಮಾತುಕತೆಗಳಿಗೆ ಡಿನೈ ಮಾಡಿದೆ ಅನ್ನುವಂತ ಸುದ್ದಿಗಳು ಬಂದಿದ್ದಾವೆ. ಹಾಗಾಗಿ ಜೊತೆಗೆ US ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನ ಕಂಟ್ರೋಲ್ ಮಾಡಬೇಕಾಗುತ್ತೆ ಅನ್ನುವಂತ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಇರಾನ್ ಕೂಡ ಅಮೆರಿಕದ ವಾರ್ಶಿಪ್ ಮೇಲೆ ಅಟ್ಯಾಕ್ ಮಾಡಬೇಕಾಗುತ್ತೆ ಅನ್ನುವಂತ ಮಾತನ್ನು ಕೂಡ ಹೇಳಿದೆ ಇಲ್ಲಿ. ಹಾಗಾಗಿ ಇಂಟೆನ್ಸಿಫೈ ಆಗ್ತಾ ಇದೆ, ಅಲ್ಲೇನು ಪಾಸಿಟಿವ್ ಡೆವಲಪ್ಮೆಂಟ್ಸ್ ಗಳು ಕಂಡು ಬರ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಕ್ರೂಡ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಿದ್ರೆ ಸದ್ಯದ ಮಟ್ಟಿಗೆ ಮೋರ್ ದನ್ 0.5% ಪಾಸಿಟಿವ್ ಅಲ್ಲಿ ಕ್ರೂಡ್ ಟ್ರೇಡ್ ಆಗ್ತಾ ಇದೆ. ಏನಂತ ಬಿಗ್ ರಿಯಾಕ್ಷನ್ ಇಲ್ಲ, ನಾರ್ಮಲ್ ಆಗಿ ಟ್ರೇಡ್ ಆಗ್ತಿದೆ. ನೋಡೋಣ. ಒಟ್ಟಿನಲ್ಲಿ ಬರುವಂತ ಅಪ್ಡೇಟ್ ಗಳು ಸದ್ಯದ ಮಟ್ಟಿಗಂತೂ ಅಷ್ಟೇನು ಒಳ್ಳೆ ಸುದ್ದಿಗಳನ್ನ ತರ್ತಾ ಇಲ್ಲ ಮಿಡ್ಲ್ ಈಸ್ಟ್ ಇಂದ ಬರ್ತಿರುವಂತವು. ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ಅನ್ನ ಬಳಸ್ಕೊಂಡು ಅಕೌಂಟ್ ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಮೊದಲಿಗೆ ನಿನ್ನೆ ನಿಫ್ಟಿಯಲ್ಲಿ ಮಿಸ್ಟ್ರಿ ಕ್ಯಾಂಡಲ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಲಾಸ್ಟ್ ಮಿನಿಟ್ ಅಲ್ಲಿ 200 ಪಾಯಿಂಟ್ಸ್ ಗಿಂತ ಜಾಸ್ತಿ ಅಪ್ ಆಗಿ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸುದ್ದಿಗಳು ಬಂದಿದ್ದಾವೆ. ಆಕ್ಚುಲಿ ಇದು ನಾರ್ಮಲ್ ಆಗಿ ಅಪ್ ಆಗಿದೆ, ಅಪ್ ಆಗಿಲ್ಲ ಅಂತ ಏನಲ್ಲ, ಅಪ್ ಆಗಿದೆ. ಬಟ್ ಸೆನ್ಸೆಕ್ಸ್ಗೂ ಇದಕ್ಕೂ ಮಿಸ್ ಮ್ಯಾಚ್ ಆಗಿದೆ. ಅದಕ್ಕೆ ಕೂಡ ಕೆಲವು ಕಾರಣಗಳನ್ನ ಕೊಡ್ತಿದ್ದಾರೆ. ಯಾಕೆ ಅನ್ನೋದ್ರ ಬಗ್ಗೆ ಅಂದ್ರೆ ನಿನ್ನೆಯಿಂದ ಒಂದಷ್ಟು ಹೊಸ ಬದಲಾವಣೆಗಳಾಗಿದ್ದಾವೆ F&O ಗೆ ಸಂಬಂಧಪಟ್ಟಂತೆ. ಆ ಹೊಸ ಬದಲಾವಣೆಗಳೇ ಈ ರೀತಿಯ ಸ್ಪೈಕ್ ಗೆ ಕಾರಣ ಆಗಿರೋದು. ಬಟ್ ಇಲ್ಲಿ ಸೆನ್ಸೆಕ್ಸ್ ಯಾಕೆ ಎಸ್ಕೇಪ್ ಆಯ್ತು, ನಿಫ್ಟಿಯಲ್ಲಿ ಮಾತ್ರ ಯಾಕೆ ಆ ರೀತಿ ಬಿಗ್ ಬದಲಾವಣೆ ಕಂಡು ಬಂತು ಅಂತ ಅನ್ನೋದ್ರ ಬಗ್ಗೆ ಒಂದಷ್ಟು ಒಪಿನಿಯನ್ಸ್ ಇದೆ. ಇಲ್ಲಿ ಹಲವು ಬ್ರೋಕರ್ ಮುಂಚೆನೆ ಟ್ರೇಡರ್ಸ್ ಗೆ ಇನ್ಸ್ಟ್ರಕ್ಟ್ ಮಾಡಿಬಿಟ್ಟಿದ್ದಾರೆ 315 ಮುಂಚೆನೆ ನೀವು ಸ್ಕ್ವೇರ್ ಆಫ್ ಮಾಡಬೇಡಿ ಅಂತ, ಹೊಸ ಟ್ರೇಡ್ಸ್ ನ ಆಮೇಲೆ ತಗೋಬೇಡಿ ಅಂತ. ಹಾಗಾಗಿ ರೆಗ್ಯುಲರ್ ಟ್ರೇಡಿಂಗ್ ವಾಲ್ಯೂಮ್ಸ್ ಏನಿದೆ ಇದು ಶಾರ್ಪ್ ಆಗಿ ಬಿದ್ದಿದೆ ಮೊದಲನೇದು. ಅಟ್ ದ ಸೇಮ್ ಟೈಮ್ ಇನ್ಸ್ಟಿಟ್ಯೂಷನಲ್ ಕ್ಯಾಶ್ ಮಾರ್ಕೆಟ್ ಆಕ್ಟಿವಿಟೀಸ್ ಓವರ್ವೆಲ್ಮಿಂಗ್ಲಿ concentrated on NSE while BSE cash market remains largely retail driven. ಅಂದ್ರೆ BSE ನಲ್ಲಿ ಜಾಸ್ತಿ ರಿಟೇಲ್ ಪಾರ್ಟಿಸಿಪೆಂಟ್ಸ್ ಇರ್ತಾರೆ, NSE ನಲ್ಲಿ ಇನ್ಸ್ಟಿಟ್ಯೂಷನಲ್ ಪಾರ್ಟಿಸಿಪೆಂಟ್ಸ್ ಇರ್ತಾರೆ. ಇನ್ಸ್ಟಿಟ್ಯೂಷನಲ್ ಪಾರ್ಟಿಸಿಪೆಂಟ್ಸ್ ನಿಮಗೆ ಗೊತ್ತಲ್ಲ, ದೊಡ್ಡ ಮಟ್ಟದ ಆರ್ಡರ್ಸ್ ಅನ್ನ ಪ್ಲೇಸ್ ಮಾಡ್ತಾರೆ. ಬೈಯಿಂಗ್ ಆಗ್ಬೋದು ಅಥವಾ ಸೆಲ್ಲಿಂಗ್ ಆಗ್ಬೋದು. ಆಕ್ಟಿವಿಟಿ ಜಾಸ್ತಿ ಇರುತ್ತೆ, ವಾಲ್ಯೂಮ್ಸ್ ಜಾಸ್ತಿ ಇರುತ್ತೆ ಇನ್ಸ್ಟಿಟ್ಯೂಷನ್ಸ್ ಇದ್ದಾಗ. ಈಗಾಗಲೇ ಹಲವು ಬ್ರೋಕರ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರಿಂದ ಎಸ್ಪೆಷಲಿ 315 ಆನ್ವರ್ಡ್ಸ್ ಹೊಸ ಆರ್ಡರ್ಸ್ ಪ್ಲೇಸ್ ಮಾಡೋದನ್ನ ಸ್ಟಾಪ್ ಮಾಡಿ ಅಂತ. ಅಲ್ಲೊಂದಷ್ಟು ವಾಲ್ಯೂಮ್ಸ್ ರಿಡ್ಯೂಸ್ ಆಗಿದೆ. ಬಟ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಕ್ಯಾಶ್ ಮಾರ್ಕೆಟ್ ಅಲ್ಲಿ ಆಕ್ಟಿವ್ ಇದ್ದಾರೆ. ಜೊತೆಗೆ ಕ್ಲೋಸಿಂಗ್ ಆಕ್ಷನ್ ಏನಿತ್ತು ಇದು ಆಕ್ಟಿವ್ ಓನ್ಲಿ ಆನ್ ದ NSE ಫ್ರಮ್ ದ ಇನ್ಸ್ಟಿಟ್ಯೂಷನಲ್ ಪರ್ಸ್ಪೆಕ್ಟಿವ್. ಇನ್ಸ್ಟಿಟ್ಯೂಷನಲ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ NSE ನಲ್ಲಿ ಮಾತ್ರ ಆಕ್ಟಿವ್ ಆಗಿತ್ತು. ಇಲ್ಲಿ ಕೆಲವು ಇನ್ಸ್ಟಿಟ್ಯೂಷನಲ್ ಸೆಲ್ ವಾಲ್ಯೂಮ್ಸ್ ಈ ರೀತಿ ಸ್ಪೈಕ್ ಗೆ ಕಾರಣ ಆಗಿದೆ ಅಂತ ಹಲವು ಡೀಲರ್ಸ್ ಹೇಳ್ತಿದ್ದಾರೆ. ಸೊ ಪ್ರೊಪ್ರೈಟರಿ ಟ್ರೇಡಿಂಗ್ ಡೆಸ್ಕ್ ಏಬಲ್ ಟು ಪ್ಲೇಸ್ ಸೆಲ್ ಆರ್ಡರ್ಸ್ ಅಟ್ ಸಬ್ಸ್ಟಾನ್ಷಿಯಲಿ ಹೈಯರ್ ಪ್ರೈಸಸ್ ವೈಲ್ ಲಾಂಗ್ ಓನ್ಲಿ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ದಟ್ ಸ್ಟಿಲ್ ನೀಡೆಡ್ ಟು ಕಂಪ್ಲೀಟ್ ಪರ್ಚೇಸಸ್ ಡ್ಯೂರಿಂಗ್ ದ ಆಕ್ಷನ್ ಅಟ್ ಲಿಟಲ್ ಚಾಯ್ಸ್ ಬಟ್ ಮ್ಯಾಚ್ ದೋಸ್ ಪ್ರೈಸಸ್. ಒಟ್ಟಿನಲ್ಲಿ ಈ ಹೊಸ ಬದಲಾವಣೆನೆ ಈ ಸ್ಪೈಕ್ ಗೆ ಕಾರಣ ಆಗಿರುವಂತದ್ದು. ಏನು NSE ನಲ್ಲಿ ಈ ರೀತಿ ಕಂಡು ಬಂದಿದೆ, BSE ನಲ್ಲಿ ಲಾರ್ಜ್ಲಿ ಆಬ್ಸೆಂಟ್ ಇತ್ತು ಈ ರೀತಿಯ ಸನ್ನಿವೇಶ. ಹಾಗಾಗಿ BSE ನಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ, NSE ನಲ್ಲಿ ಮಾತ್ರ ಬದಲಾವಣೆ ಆಗಿದೆ. ಒಟ್ಟಿನಲ್ಲಿ ಹೊಸ ರೂಲ್ಸ್ ಏನಿದೆ 3/15ಕ್ಕೆ F&O ಟ್ರೇಡಿಂಗ್ ಸ್ಟಾಪ್ ಆಗುತ್ತೆ. ಆ ನಂತರ ಪ್ರೈಸ್ ಅನ್ನ ಹೈಯೆಸ್ಟ್ ಬಿಡ್ಡಿಂಗ್ ಪ್ರೈಸ್ ಯಾವ್ದಿರುತ್ತೆ, ಹೈಯೆಸ್ಟ್ ಟ್ರಾನ್ಸಾಕ್ಷನ್ ಯಾವ ಪ್ರೈಸ್ ಗೆ ಆಗಿರುತ್ತೆ ಅದನ್ನ ಫಿಕ್ಸ್ ಮಾಡ್ತಾರೆ, ಆ ಸೆಕ್ಯೂರಿಟಿಯ ಕ್ಲೋಸಿಂಗ್ ಪ್ರೈಸ್ ಆಗಿ. ಹಾಗಾಗಿ ಇಲ್ಲೊಂದಷ್ಟು ಬದಲಾವಣೆಗಳಾಗಿದೆ. ಇದು ಅರ್ಥ ಆಗಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಯಾವುದೇ ಹೊಸ ಬದಲಾವಣೆಗಳಾದಾಗ ಸ್ವಲ್ಪ ಟೈಮ್ ತಗೊಳುತ್ತೆ ಅದು ಅಡ್ಜಸ್ಟ್ ಆಗಕ್ಕೆ. ಅದೇ ಆಗಿರೋದು. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಅಂತ.
ನೋಡಬಹುದು ಬ್ರೋಕರ್ಸ್ ಕೂಡ ರಿಟೇಲ್ ಕ್ಲೈಂಟ್ಸ್ ಗೆ 3 PM ಒಳಗಡೆನೆ ಸ್ಕ್ವೇರ್ ಆಫ್ ಮಾಡಬಿಡಿ ಅಂತ ಇನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ಯಾಕಂದ್ರೆ ಕ್ಲೋಸಿಂಗ್ ಆಕ್ಷನ್ ಸೆಷನ್ ಏನಿದೆ ಕ್ಯಾಶ್ ಫ್ಯೂಚರ್ ಡೈವರ್ಜೆನ್ಸ್ ಅನ್ನ ಟ್ರಿಗರ್ ಮಾಡೋ ಕಾರಣಕ್ಕೆ ಪ್ರೈಸ್ ಅಲ್ಲಿ ಬಿಗ್ ಚೇಂಜಸ್ ಆಗ್ಬೋದು. ಹಾಗಾಗಿ 3 ಗಂಟೆ ಒಳಗಡೆನೆ ಸ್ಕ್ವೇರ್ ಆಫ್ ಮಾಡಬಿಡಿ ಅಂತ ಇನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ಯಾರೆಲ್ಲ ಟ್ರೇಡರ್ಸ್ ಇದ್ದೀರಿ ಸ್ವಲ್ಪ ಇವುಗಳನ್ನ ಅಬ್ಸರ್ವ್ ಮಾಡಿ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ ಇವತ್ತು LIC OFS ಅನೌನ್ಸ್ ಆಗಿದೆ. ಸರ್ಕಾರ ಸ್ಟೇಕ್ ಅನ್ನ ಮಾರಾಟ ಮಾಡ್ತಾ ಇದೆ. ನೋಡಬಹುದು ಅಪ್ ಟು 6.5% ವರೆಗೂ ಕೂಡ ಸ್ಟೇಕ್ ಅನ್ನ ಮಾರಾಟ ಮಾಡುವಂತ ನಿರ್ಧಾರವನ್ನು ಮಾಡಿದೆ. 382 ರೂಪಾಯಿ ಪರ್ ಶೇರ್ ಗೆ ಇವತ್ತು ನಾನ್ ರಿಟೇಲ್ ಪೋರ್ಷನ್ ಗೆ ಓಪನ್ ಆಗುತ್ತೆ. ನಾಳೆ ರಿಟೇಲ್ ಇನ್ವೆಸ್ಟರ್ಸ್ ಗೆ ಓಪನ್ ಆಗುತ್ತೆ. OFS ಇಂಟ್ರೆಸ್ಟ್ ಇರೋ ಕಂಪನಿಯ ಬಗ್ಗೆ ಸ್ಟಡಿ ಮಾಡಬಹುದು. ಇವತ್ತಿಂದ OFS ಓಪನ್ ಆಗ್ತಿದೆ. 197 ಕಮ್ಯುನಿಕೇಶನ್ ಅಥವಾ ಪೇಟಿಎಂ ಇವತ್ತು ಫೋಕಸ್ ಅಲ್ಲಿರುತ್ತೆ. ಕಾರಣ SAIF ಪಾರ್ಟ್ನರ್ಸ್ ಕಂಪನಿಯಲ್ಲಿ ಬ್ಲಾಕ್ ಡೀಲ್ ಮೂಲಕ ಶೇರ್ ಅನ್ನ ಮಾರಾಟ ಮಾಡಬಹುದು ಅನ್ನುವಂತ ಸುದ್ದಿ ಬಂದಿದೆ. ಸುಮಾರು 2,000 ಕೋಟಿ ಮೊತ್ತದ ಶೇರ್ ಗಳನ್ನ ಮಾರಾಟ ಮಾಡಬಹುದು ಅಂತ ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಪೇಟಿಎಂ ಅನ್ನ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇದಕ್ಕೆ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಅಂತ. ಮೀಶೋ ಕೂಡ ಸುದ್ದಿಯಲ್ಲಿರುತ್ತೆ. ಇಲ್ಲೂ ಕೂಡ ಬ್ಲಾಕ್ ಡೀಲ್ ಆಗಬಹುದು ಅಂತ ಸುದ್ದಿ ಬಂದಿದೆ. ಪೀಕ್ XV ಹಾಗೂ ಎಲಿವೇಶನ್ ಕ್ಯಾಪಿಟಲ್ ಅವರು ಸುಮಾರು 1,900 ಕೋಟಿ ಮೊತ್ತದ ಶೇರ್ ಗಳನ್ನ ಮಾರಾಟ ಮಾಡಬಹುದು ಅಂತ ಸುದ್ದಿ ಬಂದಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಮೀಶೋ ಲಿಮಿಟೆಡ್ ಅನ್ನು ಕೂಡ ವಾಚ್ ಮಾಡಬಹುದು. ನಂತರ ಅರವಿಂದ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ ಇವತ್ತು. ಕಾರಣ ಕಂಪನಿ QIP ಲಾಂಚ್ ಮಾಡಿದೆ. ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಪ್ಲೇಸ್ಮೆಂಟ್ ಅಂದ್ರೆ ಇಲ್ಲಿ ಇನ್ಸ್ಟಿಟ್ಯೂಷನ್ಸ್ ಮಾತ್ರ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. QIP ಲಾಂಚ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಅರವಿಂದ್ ಲಿಮಿಟೆಡ್ ಅನ್ನು ಕೂಡ ವಾಚ್ ಮಾಡಬಹುದು. ನಂತರ VVIP ಇನ್ಫ್ರಾಟೆಕ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ 198 ಕೋಟಿ ಮೊತ್ತದ ಆರ್ಡರ್ ಅನ್ನು ಪಡ್ಕೊಂಡಿದೆ. ಈ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು. ನಂತರ KEC ಇಂಟರ್ನ್ಯಾಷನಲ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ 1063 ಕೋಟಿ ಆರ್ಡರ್ ಅನ್ನ ಪಡ್ಕೊಂಡಿರೋ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. KEC ಇಂಟರ್ನ್ಯಾಷನಲ್ ಅನ್ನು ಕೂಡ ವಾಚ್ ಮಾಡಬಹುದು. ರಿಸಲ್ಟ್ ಗಳ ಕಡೆ ಬಂದ್ರೆ IREDA ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಪರ್ಫಾರ್ಮೆನ್ಸ್ ನೋಡಬಹುದು. ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು. ಇಂಪ್ರೂವ್ ಆಗಿದೆ ಸೇಲ್ಸ್ ಅಲ್ಲಿ. EBIT ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ಲಿ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಇಂಪ್ರೂವ್ ಆಗಿದೆ. ನಂತರ ಸಂಭವ್ ಸ್ಟೀಲ್ ಇಯರ್ಲಿ ಕ್ವಾರ್ಟರ್ಲಿ ನೋಡಬಹುದು. ರೆವೆನ್ಯೂ ವೈಸ್ 2 ಕಡೆ ಇಂಪ್ರೂವ್ಮೆಂಟ್ ಇದೆ. EBIT ಅಲ್ಲಿ ಕೂಡ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ. ಕ್ವಾರ್ಟರ್ಲಿ ತುಂಬಾ ಬಿಗ್ ಡಿಫರೆನ್ಸ್ ಆಗಿಲ್ಲ, ಸ್ಲೈಟ್ಲಿ ಇಂಪ್ರೂವ್ ಆಗಿದೆ. ಬಟ್ ಇಯರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ. ನಂತರ ಗಣೇಶ ಎಕೋಸ್ಪಿಯರ್ ಕ್ವಾರ್ಟರ್ಲಿ ಫ್ಲಾಟ್ ಇದೆ, ಇಯರ್ಲಿ ಚೆನ್ನಾಗಿ ಅಪ್ ಆಗಿದೆ ಕಂಪನಿಯ ಸೇಲ್ಸ್. EBIT ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ 2 ಕಡೆ ಇಂಪ್ರೂವ್ ಆಗಿದೆ ಗಣೇಶ ಎಕೋಸ್ಪಿಯರ್ ನ ನಂಬರ್ಸ್ ಅಲ್ಲಿ. ನಂತರ ನಜಾರಾ ಟೆಕ್ನಾಲಜೀಸ್ ನೋಡಬಹುದು. ಕ್ವಾರ್ಟರ್ಲಿ ಸ್ವಲ್ಪ ಅಪ್ ಆಗಿದೆ, ಇಯರ್ಲಿ ಡೌನ್ ಇದೆ. EBIT ಅಲ್ಲಿ ಇಯರ್ಲಿ ಡೌನ್ ಇದೆ, ಕ್ವಾರ್ಟರ್ಲಿ ಕೂಡ ಡೌನ್ ಇದೆ. ಯಾಕಂದ್ರೆ ಈ ಸಲ 37 ಕೋಟಿ ಲಾಸ್ ಅನ್ನ ರಿಪೋರ್ಟ್ ಮಾಡಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ 2 ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ. ನಂತರ ಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಥವಾ ಕಿಮ್ಸ್ ಇಯರ್ಲಿ ಕ್ವಾರ್ಟರ್ಲಿ ಸೇಲ್ಸ್ ಅಲ್ಲಿ ಇಂಪ್ರೂವ್ ಆಗಿದೆ. EBIT ಅಲ್ಲಿ ಕೂಡ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಡೌನ್ ಇದೆ, ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ. ನಂತರ SBI ಫಂಡ್ಸ್ ಮ್ಯಾನೇಜ್ಮೆಂಟ್ ಇತ್ತೀಚೆಗೆ ತಾನೇ ಮಾರ್ಕೆಟ್ ಗೆ ಬಂದಂತ ಕಂಪನಿ IPO ಮೂಲಕ ಪರ್ಫಾರ್ಮೆನ್ಸ್ ನೋಡಬಹುದು. ಸ್ಲೈಟ್ಲಿ ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ಕ್ವಾರ್ಟರ್ಲಿ. EBIT ಅಲ್ಲಿ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಇದೆ. ಇಯರ್ಲಿ ಡಿಸೆಂಟ್ ಇದೆ, ಕ್ವಾರ್ಟರ್ಲಿ ಸ್ವಲ್ಪ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಇದೆ. ಬಟ್ ಕ್ವಾರ್ಟರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ, ಇಯರ್ಲಿ ಸಿಂಗಲ್ ಡಿಜಿಟ್ ಅಲ್ಲಿ ಗ್ರೋ ಆಗಿದೆ SBI ಫಂಡ್ಸ್ ಮ್ಯಾನೇಜ್ಮೆಂಟ್ ನ ನಂಬರ್ಸ್ ನೆಟ್ ಪ್ರಾಫಿಟ್ ಅಲ್ಲಿ. ನಂತರ ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲ್ಸ್ ಇಯರ್ಲಿ ಕ್ವಾರ್ಟರ್ಲಿ ನೋಡಬಹುದು ಚೆನ್ನಾಗಿ ಇಂಪ್ರೂವ್ ಆಗಿದೆ. EBIT ಅಲ್ಲಿ ಕೂಡ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್. ನಂತರ ಗಲ್ಫ್ ಆಯಿಲ್ ಲೂಬ್ರಿಕೆಂಟ್ಸ್ ಇಯರ್ಲಿ ಕ್ವಾರ್ಟರ್ಲಿ ಇಲ್ಲೂ ಕೂಡ ಇಂಪ್ರೂವ್ ಆಗಿದೆ. EBIT ಅಲ್ಲಿ ಕೂಡ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಇಂಪ್ರೂವ್ ಆಗಿದೆ. ನಂತರ ಟೆಕ್ಸ್ಮಾಕೋ ಇನ್ಫ್ರಾ ನೋಡಬಹುದು 2 ಕಡೆ ಡೌನ್ ಇದೆ. EBIT ಅಲ್ಲಿ ಕೂಡ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಯರ್ಲಿ ಡೌನ್ ಇದೆ, ಕ್ವಾರ್ಟರ್ಲಿ ಸ್ವಲ್ಪ ಅಪ್ ಆಗಿದೆ. ನಂತರ KEI ಇಂಡಸ್ಟ್ರೀಸ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ಲಿ 23% ಅಪ್ ಆಗಿದೆ. EBIT ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ಲಿ ಇಂಪ್ರೂವ್ ಆಗಿದೆ. ನಂತರ ಡಾಮ್ಸ್ ಇಂಡಸ್ಟ್ರೀಸ್ ಇಯರ್ಲಿ ಕ್ವಾರ್ಟರ್ಲಿ ರೆವೆನ್ಯೂ ವೈಸ್ ಇಂಪ್ರೂವ್ ಆಗಿದೆ. ಬಟ್ EBIT ಅಲ್ಲಿ ಡೌನ್ ಇದೆ, ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಇದೆ. ನಂತರ ಐನಾಕ್ಸ್ ಇಂಡಿಯಾ ರೆವೆನ್ಯೂ ವೈಸ್ ಇಯರ್ಲಿ ಇಂಪ್ರೂವ್ ಆಗಿದೆ, ಕ್ವಾರ್ಟರ್ಲಿ ಡೌನ್ ಇದೆ. EBIT ಅಲ್ಲಿ ಆಲ್ಮೋಸ್ಟ್ 2 ಕಡೆ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಇದೆ. ನಂತರ ಯುನಿಮೆಕ್ ಏರೋಸ್ಪೇಸ್ ಇಯರ್ಲಿ ಕ್ವಾರ್ಟರ್ಲಿ ನೋಡಬಹುದು ಚೆನ್ನಾಗಿ ಇಂಪ್ರೂವ್ ಆಗಿದೆ. EBIT ಅಲ್ಲಿ ಕೂಡ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ. ನಂತರ ಟೊರೆಂಟ್ ಪವರ್ ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಇಂಪ್ರೂವ್ ಆಗಿದೆ. ಇಯರ್ಲಿ ಸ್ಲೈಟ್ಲಿ ಇಂಪ್ರೂವ್ ಆಗಿದೆ, ಕ್ವಾರ್ಟರ್ಲಿ ಚೆನ್ನಾಗಿದೆ. EBIT ಅಲ್ಲಿ ಕೂಡ ಸ್ಲೈಟ್ಲಿ ಇಂಪ್ರೂವ್ಮೆಂಟ್ ಇದೆ. ಇಯರ್ಲಿ ಕ್ವಾರ್ಟರ್ಲಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ಇಯರ್ 13% ಡೌನ್ ಇದೆ. ಇನ್ನು ಇವತ್ತಿನ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಕೂಡ ಹಲವಾರು ಕಂಪನಿಗಳ ರಿಸಲ್ಟ್ ಇದೆ. ಅಜ್ಮೇರಾ ರಿಯಾಲಿಟೀಸ್, ಆಲ್ಕೈಲ್ ಅಮೈನ್ ರಿಸಲ್ಟ್ ಇದೆ. ಆಂಧ್ರ ಪೇಪರ್ ಇದೆ. APL ಲಿಮಿಟೆಡ್, ಆಸ್ಕಾಟೋ, ಅವಲೋನ್ ಟೆಕ್ನಾಲಜೀಸ್, BASF, ಭಾರತ್ ಸೀಡ್ಸ್, ಭಾರತಿ ಏರ್ಟೆಲ್ ರಿಸಲ್ಟ್ ಇದೆ ಇವತ್ತು. ಭಾರತಿ ಎಕ್ಸಾವೇರ್ ಇದೆ. ಕ್ಯಾಸ್ಟ್ರಾಲ್ ಇಂಡಿಯಾ, ಹೀಗೆ ದೊಡ್ಡ ಲಿಸ್ಟ್ ಇದೆ. 7 ಪೇಜ್ ಇದೆ ನೋಡಬಹುದು. ಈ ಎಲ್ಲ ಕಂಪನಿಗಳನ್ನು ಕೂಡ ವಾಚ್ ಮಾಡಬಹುದು. ಇನ್ ಕೇಸ್ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಇರುತ್ತೆ ಸ್ಟಾಕ್ ಗಳಲ್ಲಿ.
ಇನ್ನು ಗ್ಲೋಬಲ್ ಮಾರ್ಕೆಟ್ಗಳ ಕಡೆ ಬಂದ್ರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 145 ಪಾಯಿಂಟ್ಸ್ 0.23%, ಈಗ 121 ಆಯ್ತು. 121 ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಫ್ಲಾಟ್ ಇದೆ. ಗಿಫ್ಟ್ ನಿಫ್ಟಿ ಜಸ್ಟ್ 17 ಪಾಯಿಂಟ್ಸ್ 0.07% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ಬಟ್ ನಿಕ್ಕೈ ಮೋರ್ ದೆನ್ 0.5% ಡೌನ್ ಇದೆ. ಜಪಾನ್ ಮಾರ್ಕೆಟ್ ಸ್ಟ್ರೈಟ್ ಟೈಮ್ಸ್ ಪಾಸಿಟಿವ್ ಇದೆ. ಹ್ಯಾಂಗ್ಸೆಂಗ್ ಕೂಡ ನಿಯರ್ಲಿ 0.5% ನೆಗೆಟಿವ್ ಇದೆ. ತೈವಾನ್ ವೇಟೆಡ್ 0.5% ಪಾಸಿಟಿವ್ ಇದೆ. ಕೋಸ್ಪಿ ಸ್ವಲ್ಪ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಶಾಂಘೈ ಕಂಪೋಸಿಟ್ ಕೂಡ ಸ್ವಲ್ಪ ನೆಗೆಟಿವ್ ಇದೆ. ಅಂದ್ರೆ ಕೆಲವು ಮಾರ್ಕೆಟ್ಸ್ ಮಾತ್ರ ಪಾಸಿಟಿವ್ ಅಲ್ಲಿ ಕಾಣ್ತಾ ಇದಾವೆ. ಅಂದ್ರೆ ತೈವಾನ್ ವೇಟೆಡ್ ಹಾಗೂ ಸ್ಟ್ರೈಟ್ ಟೈಮ್ಸ್. ಉಳಿದೆಲ್ಲ ಮಾರ್ಕೆಟ್ಗಳು ನೆಗೆಟಿವ್ ಅಲ್ಲೇ ಟ್ರೇಡ್ ಆಗ್ತಿದಾವೆ. ಗಿಫ್ಟ್ ನಿಫ್ಟಿ ಕೂಡ ಸ್ವಲ್ಪ ಫ್ಲಾಟಿಶ್ ಅಥವಾ ಸ್ಲೈಟ್ಲಿ ಡೌನ್ ಪರ್ಫಾರ್ಮೆನ್ಸ್ ಕೊಡೋ ಮೂಲಕ ಫ್ಲಾಟ್ ಆಗಿ ಓಪನ್ ಆಗಬಹುದು ಅನ್ನೋಂತ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ ಇವತ್ತು ಮಾರ್ಕೆಟ್. ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಇನ್ನು ಕ್ರೂಡ್ ಕಡೆ ಬಂದ್ರೆ 0.86% ಪಾಸಿಟಿವ್ ಟ್ರೇಡ್ ಆಗ್ತಿದೆ. ಗೋಲ್ಡ್ ಸ್ಲೈಟ್ಲಿ ಪಾಸಿಟಿವ್ ಇದೆ ಅಥವಾ ಫ್ಲಾಟ್ ಅಂತ ಬೇಕಿದ್ರೆ ಹೇಳ್ಬೋದು. ಇನ್ನು INR ನಿನ್ನೆ ಸ್ವಲ್ಪ ಸ್ಟ್ರಾಂಗ್ ಆಗಿದೆ 0.06%. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಅಂತ. ಒಟ್ಟಿನಲ್ಲಿ ಸದ್ಯದ ಮಟ್ಟಿಗೆ ಫ್ಲಾಟಿಶ್ ಇಂಡಿಕೇಶನ್ ಇದೆ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.